ಭಾರತೀಯ ಆರ್ಥಿಕ ಸುದ್ದಿಯ 7 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಕಲ್ಪನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಇನ್ಫೋಸಿಸ್ ಎನ್ವೈಎಸ್ಇ ಷೇರುಗಳು ಕಳೆದ ಸೆಷನ್ನಲ್ಲಿ 4.79% ಏರಿಕೆ. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ $11 ಮತ್ತು 16 ಸೆಂಟ್ಗೆ ಕಳೆದ ಸೆಷನ್ ಮುಕ್ತಾಯಗೊಂಡಿತು. 4.79% ಲಾಭ ಗಳಿಸಿತು. ಎನ್ಎಸ್ಇಯಲ್ಲಿ ಇನ್ಫೋಸಿಸ್ $1,047 ಮತ್ತು 20 ಪೈಸಾಗೆ ಕೊನೆಗೊಂಡಿತು ಮತ್ತು ನಿಫ್ಟಿ 50 24,430.35ಕ್ಕೆ 0.66% ಏರಿಕೆಯೊಂದಿಗೆ ಮುಕ್ತಾಯಗೊಂಡಿತು. ಸೌದಿ ಅರೇಬಿಯಾ ಏಷ್ಯಾಕ್ಕೆ ತೈಲ ಬೆಲೆ ಬ್ಯಾರೆಲ್ಗೆ $11 ಕಡಿತ. ಸೌದಿ ಅರೇಬಿಯಾ ಆಗಸ್ಟ್ನಲ್ಲಿ ಏಷ್ಯಾ ಗ್ರಾಹಕರಿಗೆ ತನ್ನ ಮುಖ್ಯ ಕಚ್ಚಾ ತೈಲ ದರವನ್ನು ಬ್ಯಾರೆಲ್ಗೆ $11 ಕಡಿಮೆ ಮಾಡಿತು. ಇದು 26 ವರ್ಷಗಳಲ್ಲಿ ಅತಿ ದೊಡ್ಡ ಕಡಿತವಾಗಿದೆ. ಕಚ್ಚಾ ತೈಲ ಕೊನೆಯದಾಗಿ $68 ಮತ್ತು 56 ಸೆಂಟ್ಗೆ ಮುಕ್ತಾಯಗೊಂಡಿತು. ಚೇತರಿಕೆ ರ್ಯಾಲಿಯಲ್ಲಿ ಕಾಮೆಕ್ಸ್ ಚಿನ್ನ $4,200 ದಾಟಿತು. ಜುಲೈ 6ರಂದು ಕಾಮೆಕ್ಸ್ ಚಿನ್ನ $4,200 ಮೀರಿತು ಮತ್ತು ಬೆಳ್ಳಿ $64 ಸಮೀಪಿಸಿತು. ಫೆಡ್ ನಿಮಿಷಗಳ ಮೊದಲು ಡಾಲರ್ ದುರ್ಬಲಗೊಳ್ಳುವಿಕೆಯಿಂದ ಬೆಂಬಲ ದೊರೆಯಿತು. ದೇಶೀಯವಾಗಿ ಚಿನ್ನ $4,124 ಮತ್ತು 80 ಪೈಸಾಗೆ ಮುಕ್ತಾಯಗೊಂಡಿತು. ಟ್ರೆಂಟ್ಗ 1 ಆದಾಯ 19% ಏರಿಕೆ. $5,666 ಕೋಟಿ ತಲುಪಿತು. ಟಾಟಾ ಗ್ರೂಪ್ನ ಟ್ರೆಂಟ್ ಜೂನ್ ತ್ರೈಮಾಸಿಕದಲ್ಲಿ ಆದಾಯದಲ್ಲಿ 19% ಬೆಳವಣಿಗೆ ದಾಖಲಿಸಿ $5,666 ಕೋಟಿ ತಲುಪಿತು ಮತ್ತು ಮಳಿಗೆ ಜಾಲ ವಿಸ್ತರಿಸಿತು. ಚಿಲ್ಲರೆ ವಿಭಾಗದಲ್ಲಿ ಬಲಿಷ್ಠ ಗ್ರಾಹಕ ಬೇಡಿಕೆ ಮುಂದುವರೆದಿದೆ. ಜುಬಿಲೆಂಟ್ ಫುಡ್ವರ್ಕ್ಸ್ಗ 1 ಆದಾಯದಲ್ಲಿ 14.1% ಬೆಳವಣಿಗೆ. ಜುಬಿಲೆಂಟ್ ಫುಡ್ವರ್ಕ್ಸ್ಗ 1ನಲ್ಲಿ 14.1% ಆದಾಯ ಬೆಳವಣಿಗೆ ದಾಖಲಿಸಿತು. ಡೊಮಿನೋಸ್ ಇಂಡಿಯಾ 2.5% ಲೈಕ್ ಫಾರ್ ಲೈಕ್ ಮಾರಾಟ ಬೆಳವಣಿಗೆ ಮತ್ತು 76 ಹೊಸ ಮಳಿಗೆಗಳನ್ನು ತೆರೆಯಿತು. ತ್ವರಿತ ಸೇವಾ ರೆಸ್ಟೋರೆಂಟ್ ವ್ಯಯದಲ್ಲಿ ಚೇತರಿಕೆ ಮುಂದುವರೆದಿದೆ. ಟೆರಾವುಲ್ಫ್ ಆಂಥ್ರೋಪಿಕ್ನೊಂದಿಗೆ $19 ಬಿಲಿಯನ್ ಎಐ ಡೇಟಾ ಸೆಂಟರ್ ಒಪ್ಪಂದ. ಟೆರಾವುಲ್ಫ್ $19 ಬಿಲಿಯನ್ ಮೌಲ್ಯದ ಎಐ ಡೇಟಾ ಸೆಂಟರ್ ಮೂಲಸೌಕರ್ಯಕ್ಕಾಗಿ ಆಂಥ್ರೋಪಿಕ್ನೊಂದಿಗೆ 20 ವರ್ಷದ ಲೀಸ್ ಒಪ್ಪಂದ ಮಾಡಿಕೊಂಡಿತು. ಎಐ ಕಂಪ್ಯೂಟಿಂಗ್ ಸಾಮರ್ಥ್ಯದ ಬೇಡಿಕೆ ಗಣನೀಯವಾಗಿ ಹೆಚ್ಚುತ್ತಿದೆ ಎಂಬುದನ್ನು ಈ ಒಪ್ಪಂದ ಎತ್ತಿ ತೋರಿಸುತ್ತದೆ. ರೆಂಟೋಮೋಜೋಗೆ ಐಪಿಒಗಾಗಿ ಸೆಬಿ ಅನುಮೋದನೆ. ಫರ್ನಿಚರ್ ರೆಂಟಲ್ ಸ್ಟಾರ್ಟ್ಅಪ್ ರೆಂಟೋಮೋಜೋ ಐಪಿಒಗಾಗಿ ಸೆಬಿ ಅವಲೋಕನಗಳನ್ನು ಪಡೆದುಕೊಂಡಿತು. ಸಾರ್ವಜನಿಕ ಮಾರುಕಟ್ಟೆ ಪ್ರವೇಶಕ್ಕೆ ದಾರಿ ಸಿದ್ಧವಾಗಿದೆ. ಭಾರತೀಯ ಷೇರು ವಿನಿಮಯ ಕೇಂದ್ರಗಳಲ್ಲಿ ಪಟ್ಟಿಗೊಳ್ಳಲು ಬಯಸುವ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಹೆಚ್ಚುತ್ತಿದೆ. ಎನ್ವೈ-ಫೆಡ್ ಜೂನ್ನಲ್ಲಿ ಜಾಗತಿಕ ಪೂರೈಕೆ ಸರಪಳಿ ಒತ್ತಡ ತಗ್ಗಿತು. ನ್ಯೂಯಾರ್ಕ್ ಫೆಡ್ ಜೂನ್ನಲ್ಲಿ ಜಾಗತಿಕ ಪೂರೈಕೆ ಸರಪಳಿ ಒತ್ತಡ ಕಡಿಮೆಯಾಗಿದೆ ಎಂದು ವರದಿ ಮಾಡಿತು. ಪೂರೈಕೆ ಸರಪಳಿ ಒತ್ತಡ ಸೂಚ್ಯಂಕ ಕೆಳಮಟ್ಟಕ್ಕೆ ಇಳಿಯಿತು. ಇದು ಹಣದುಬ್ಬರ ನಿಯಂತ್ರಣ ಮತ್ತು ಬಡ್ಡಿದರ ನಿರ್ಧಾರಗಳಿಗೆ ಅನುಕೂಲವಾಗಬಹುದು. ಫೋನ್ಪೇ ಇನ್ಶೂರೆನ್ಸ್ ಸಿಇಒ ನಿರ್ಗಮನ. ವಿಭಾಗ ಪುನರ್ರಚನೆ. ಫೋನ್ಪೇ ಸಂಸ್ಥಾಪಕ ತಂಡದ ಸದಸ್ಯ ವಿಶಾಲ್ ಗುಪ್ತಾ ಇನ್ಶೂರೆನ್ಸ್ ಸಿಇಒ ಹುದ್ದೆಯಿಂದ ನಿರ್ಗಮಿಸಿದರು. ಫಿನ್ಟೆಕ್ ತನ್ನ ಇನ್ಶೂರೆನ್ಸ್ ವಿಭಾಗವನ್ನು ಪಾವತಿ ವ್ಯವಹಾರದೊಂದಿಗೆ ವಿಲೀನಗೊಳಿಸಿತು. ಇದು ಫೋನ್ಪೇನ ಹಣಕಾಸು ಸೇವೆಗಳ ಕಾರ್ಯತಂತ್ರ ಏಕೀಕರಣವನ್ನು ಸೂಚಿಸುತ್ತದೆ. ಪ್ರಯಾಗ್ರಾಜ್ ಪಟ್ನಾದಲ್ಲಿ 20% ಮೀರಿದ ನಿರುದ್ಯೋಗ ದರ. 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 46 ನಗರಗಳಲ್ಲಿ ಪ್ರಯಾಗ್ರಾಜ್ ಮತ್ತು ಪಟ್ನಾ 20% ಮೀರಿದ ನಿರುದ್ಯೋಗ ದರ ದಾಖಲಿಸಿವೆ. ಉತ್ತರ ಪ್ರದೇಶ ಮತ್ತು ಬಿಹಾರದ ಪ್ರಮುಖ ನಗರಗಳಲ್ಲಿ ನಗರ ಉದ್ಯೋಗ ಬಿಕ್ಕಟ್ಟು ತೀವ್ರವಾಗಿದೆ. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 77,440.910%. 0 ಪಿಟಿಎಸ್. ರಿಲಯನ್ಸ್ 1,304.000.00%. ಟಿಸಿಎಸ್ 2,093.500.00%. ಎಚ್ಡಿಎಫ್ಸಿ ಬ್ಯಾಂಕ್ 801.050.00%. ಇನ್ಫೋಸಿಸ್ 1,047.200.00%. ಎಸ್ಬಿಐ 1,040.000.00%. ಐಸಿಐಸಿಐ ಬ್ಯಾಂಕ್ 1,411.400.00%. ಅತಿ ಹೆಚ್ಚು ಲಾಭ. ರಿಲಯನ್ಸ್ 0.00%. ಅತಿ ಹೆಚ್ಚು ನಷ್ಟ. ರಿಲಯನ್ಸ್ 0.00%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4,174.800.00% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,28,026 ಪ್ರತಿ 10 ಗ್ರಾಂಗೆ. ಆಯಾರಾರ 0.00% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,174 ಮತ್ತು 80 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಸಿಲ್ವರ್ is trading at data unavailable per troy ounce. Driven by industrial demand and central bank policies. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್.
WTI ರಾ 68.5600% ಪ್ರತಿ ಬ್ಯಾರಲ್ಗೆ ರಾ.ಒಎ. ಕಾರಾರ 0.00% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $68 ಮತ್ತು 56 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USDನಿಂದ INR ಲೈವ್ ವಿನಿಮಯ ದರ. USR 95.39.15% ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರಾ 0.15% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 53 ಪೈಸೆ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.